ಹೆಲೋ ಎವ್ರಿವನ್. ಈ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿದ್ದೀರಾ. ಸೊ ಅದಕ್ಕೆ ನಾವಿವಾಗ ರೆಡಿಯಾಗಿಬಿಟ್ಟು ಕೂತಿದ್ದೀವಿ ಶ್ರವಣೂರ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅವತ್ತು ನಮ್ಮ ಸಿರಿ 4 ಡೇಸ್ ಬ್ಯಾಕ್ ಅಲ್ವ ನಾವು ಹೋಗಿದ್ದು ಶ್ರವಣೂರ್ಗೆ. ಏನು ಗುಳೋ ಅಂತ ಹೇಳ್ತಿದ್ಲು. ಇವತ್ತು ಸ್ವಲ್ಪ ಸಮಾಧಾನವಾಗಿ ಅವಳು ಎಲ್ಲರೂ ಹೋಗ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಕೂತಿದ್ದೀವಿ. ನಾವು ಬೆಳಗ್ಗೆ 8 ಗಂಟೆ ಟ್ರೈನ್ಗೆ ಹೋಗ್ಬಿಟ್ಟಿದ್ದಿದ್ರೆ ಡೈರೆಕ್ಟ್ ಇಲ್ಲಿ ಹತ್ಬಿಟ್ಟು ಶ್ರವಣೂರಲ್ಲೇ ಇಳ್ಬಿಡ್ತಾ ಇದ್ವಿ, ಸರಿ ಹೋಗ್ತಿತ್ತು. ಬಟ್ ಇವಾಗ 11 ಗಂಟೆ ಟ್ರೈನ್ಗೆ ಹೋಗ್ತಿದ್ದೀವಿ ನಾವು. ಬೆಳಗ್ಗೆನೇ ರೆಡಿ ಆಗೋಕ್ಕಾಗಲಿಲ್ಲ, ಇವ್ರನ್ನೆಲ್ಲ ಕರ್ಕೊಂಡು ಆಗೋದು ಇಲ್ಲ ಅಷ್ಟು ಬೇಗ ರೆಡಿ ಆಗೋದಕ್ಕೆ. ಹಾಗಾಗಿ ನಾವು 11 ಗಂಟೆ ಟ್ರೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿದ್ದೀವಿ. ಇವಾಗ ನಾವು ಹೋಗ್ಬೇಕಂದ್ರೆ ಇಲ್ಲಿ ಕೇರ್ನಗರದಲ್ಲಿ ಟ್ರೈನ್ ಹತ್ತಿ ಹೊಳೆನರಸೀಪುರದಲ್ಲಿ ಇಳಿದ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಆಮೇಲೆ ಶ್ರವಣೂರಿಗೆ ಬಸ್ ಹತ್ಕೊಂಡು ಹೋಗಬೇಕು. ಸಖತ್ ರಿಸ್ಕಿ ಅಂತಲೇ ಹೇಳ್ಬೋದು. ಬಿಸಿಲು ಬೇರೆ, ಸ್ಯಾರಿ ಬೇರೆ ವೇರ್ ಮಾಡಿದ್ದೀವಿ, ಮಕ್ಳುಗಳನ್ನೂ ಕರ್ಕೊಂಡು ಹೋಗ್ತಿದ್ದೀವಿ. ಅದರಲ್ಲೂ ಈ ರೀತಿ ಎಲ್ಲ ಬಟ್ಟೆ ಹಾಕಿದ್ರೆ ಒಂದು ಸ್ವಲ್ಪ ಕಷ್ಟ. ಮತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಜ್ಯುವೆಲರೀಸ್ನೂ ಏನೂ ಹಾಕ್ಕೊಂಡಿಲ್ಲ. ಒಂಥರ ಓಲೆ ಹಾಕಿಲ್ಲ, ಸರ ಹಾಕಿಲ್ಲ, ಏನೋ ಒಂಥರ ಎಲ್ಲ ಬೋಳ್ ಥರ. ನೀನು ಹಾಕಿದ್ಯಾ? ಒಂಥರ ಫುಲ್ಲು ಬೊಳ ಥರ ಅನಿಸ್ತೈತೆ. ನಾನು ಬರೀ ಸ್ಯಾರಿ ಮಾತ್ರ ಉಟ್ಕೊಂಡಿದ್ದೀನಿ, ಇನ್ನೇನು ಹಾಕ್ಕೊಂಡಿಲ್ಲ. ಇಲ್ಲಿ ನಾವು ಬಸ್ಸು ಟ್ರೈನಲ್ಲಿ ಹೋಗುವಾಗ ಇವಾಗ ಹಾಕೊಂಡು ಹೋಗೋಕ್ಕೆ ಭಯ ಆಗುತ್ತೆ ಜ್ಯುವೆಲರೀಸ್ ಎಲ್ಲನೂ. ಸೊ ಇವಾಗ ನಾವು ಟ್ರೈನು ಬಸ್ಸಲ್ಲೆಲ್ಲ ಹೋಗುವಾಗಂತೂ ಏನು ಒಡವೆಗಳನ್ನಂತೂ ಹಾಕೊಂಡು ಹೋಗೋಕ್ಕೆ ಆಗಲ್ಲ ಬಿಡಿ. ಹಂಗಾಗಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋದರೆ ಸದ್ಯಕ್ಕೆ ಇವಾಗ ನಾನಂತೂ ಏನೂ ಹಾಕೊಳ್ಳೋದೇ ಇಲ್ಲ. ಇನ್ನು ಮನೆಗೆ ಹೋಗ್ಬಿಟ್ಟು ಅಲ್ಲೇ ಹಾಕೊಬಿಡೋಣ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ವೇರ್ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಬನ್ನಿ. ಅಲ್ಲಿ ಹತ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಹೋಗೋಣ. ಏನು ಪಾಪು? ಟ್ರೈನಲ್ಲೇ ಹೋಗೋದು. ನಮ್ಮ ಸಿರಿಗೆ ಬಸ್ಗಿನ್ನ ಟ್ರೈನಲ್ಲಿ ಹೋಗೋಕ್ಕೆ ಜಾಸ್ತಿ ಇಷ್ಟ. ಹಾಗಾಗಿ ಅವಾಗಿಂದನೂ ಟ್ರೈನ್ಗೆ ಹೋಗೋಣ ಅಂತವಳೆ. ಮತ್ತು ಟ್ರೈನಲ್ಲಿ ನನಗೆ ಕಡಲೆ ಮಿಠಾಯಿ ಕೊಡಿಸ್ಬೇಕು, ಮದ್ದು ವಡೆ ಕೊಡಿಸ್ಬೇಕು ಅಂತ ಎಲ್ಲ ಇವಾಗಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು. ನಮ್ಮ ರೀತಿ ಬೇಬಿ ಅವರು ನಿದ್ದೆ ಹೊಡಿತಾವ್ರೆ. ಅವ್ರಿಗೇನು ತಿನ್ನಿಸ್ಕೊಂಡು ಇಲ್ಲ ನಾವು. ಜಸ್ಟ್ ಬಾಟಲ್ಗೆ ಬಾಟಲ್ಗೆ ಹಾಲು ಹಾಕ್ಕೊಂಡು ಇವಾಗ ಮ್ಯಾನೇಜ್ ಮಾಡಬೇಕು ಊರಿಗೆ ಹೋಗೋ ತನಕ. ಗೈಸ್, ಒಂದು ಬ್ಯಾಗ್ ಮಾತ್ರ ಸರಿಯಾಗಿ ಲೋಡ್ ಆಗಿಬಿಟ್ಟೈತೆ. ನಾವು 3 ಜನ ಹುಡುಗಿರ್ದು ಬಟ್ಟೆಗಳಂದರೆ 2-3 ದಿನಕ್ಕೆ ಹಬ್ಬಕ್ಕಾಗೋಷ್ಟು ಬಟ್ಟೆಗಳು. ಇನ್ನು ಡೈಲಿ ಚೇಂಜ್ ಮಾಡಿದಾಗ ಆವಾಗ ಡ್ರೆಸ್ಗಳು ಬೇಕು, ಮತ್ತು ಅಲ್ಲಿ ಉಳ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಡೈಲಿ ಯೂಸ್ ಡ್ರೆಸ್ಗಳು ಬೇಕು. ಹಿಂಗೆ ಅಂದ್ಕೊಂಡು ಇದು ಸಾಲದೆಲ್ಲ ಹೇಳ್ಬೇಕಂದ್ರೆ ಹೆಂಗೋ ಸುಮಾರಾಗಿ ತುಂಬಿಸ್ಕೊಂಡು ಬಂದಿದ್ದೀವಿ. ಇದನ್ನು ಕ್ಯಾರಿ ಮಾಡೋದೇ ಇರೋದು. ನಮ್ಮ ಸಿರಿ ನೋಡಿ ಎಲ್ಲೋ, ನಮ್ಮ ರೀತಿನೂ ಎಲ್ಲೋ, ನಮ್ಮ ಅಮ್ಮನೂ ಎಲ್ಲೋ. ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲರೂ ಎಲ್ಲೋ ಕಲರ್ ಹಾಕೊಂಡವ್ರೆ. ನಾನು ಮಾತ್ರ ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀನಿ. ಅವತ್ತು ಹಂಗೆ ಆಯ್ತು. ಯುಗಾದಿ ಹಬ್ಬದ ದಿನವೂ ಅವ್ರ ಅಪ್ಪ ಮತ್ತು ಇವರಿಬ್ಬರು ಮಕ್ಕಳು ಪಿಂಕಲ್ಲಿ ಚೆನ್ನಾಗಿ ಕಾಣ್ತಾಯಿದ್ರು. ನಾನು ಮಾತ್ರ ಸಪ್ರೇಟ್ ಆಗಿಬಿಟ್ಟಿದ್ದೆ ರೆಡ್ ಕಲರ್ ಹಾಕ್ಕೊಂಡು. ಇವತ್ತೂ ಇವ್ರು 3 ಜನ ಎಲ್ಲೋ ಹಾಕೋಬಿಟ್ಟು ನಾನು ಒಂಥರ ಪರ್ಪಲ್ ಹಾಕೋಬಿಟ್ಟು ಸಪ್ರೇಟ್ ಆಗಿಬಿಟ್ಟಿದ್ದೀನಿ. ಇನ್ನೇನೋ ಟ್ರೈನ್ ಬರ್ತಾ ಇದೆ, ಇನ್ನೊಂದು 10 ನಿಮಿಷ. ಸೊ ಗೈಸ್, ಇವಾಗ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದ್ವಾ. ಯಪ್ಪ, ಇವರಿಬ್ಬರು ಟ್ರೈನಲ್ಲಿ ಬಂದಿದ್ದು ನಾವು 1 ಅವರ್ ಜರ್ನಿ ಅಷ್ಟೇ. ಇಬ್ಬರು ಸೇರ್ಕೊಂಡು ನನ್ನ ಅಪ್ಪಜ್ಜಿ ಮಾಡಾಕ್ಬಿಟ್ಟವ್ರೆ. ಸೀರೆ ಕತೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು. ಅಯ್ಯಪ್ಪ, ಮಕ್ಕಳು ಸವಾಸ ಅಲ್ಲ. ನಮ್ಮ ಈ ರೀತಿನಂತೂ ಇಟ್ಕೊಳ್ಳೋಕ್ಕೆ ಆಗಲ್ಲ. ಸುಮ್ಮನೆ ಇರಲ್ಲ. ತಲಾಟೆ ಪಾಪು ಇದು. ನೀನಾದರೆ ಜಾಣ, ರೀತಿ ಆದರೆ ಕೋಣ ಅಲ್ವಾ? ಮಾಡಬೇಕು ಈ ಮಕ್ಕಳನ್ನ. ಬಾ 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 ಕರೆಯಪ್ಪ. ಬಾ 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 ಬಾ. ಯಾವ ಚೀಟಿ? ಯಾವ ಚೀಟಿನೋ? ಯಾವ ಚೀಟಿ? ಯಾವುದು? ಟ್ರೈನ್ದಾ? ಚೀಟಿ ಅಲ್ಲ ಮಗನೇ, ಅದು ಟಿಕೆಟ್ ಅಂತಾರೆ ಅದನ್ನ. ನಾವು ಬರುವಾಗ ಬಂದ್ವಲ್ಲ, ಅವಾಗ ತೊಗೊಂಡಿದ್ದು ಅಷ್ಟೇ, ಅದು ಮುಗೀತು. ಸೊ ಶ್ರವಣೂರಿಗೆ ಬಂದ್ವಿ ಗೈಸ್. ಪ್ರಸನ್ನ ಅವರು ಆಲ್ರೆಡಿ 2 ಡೇಸ್ ಬ್ಯಾಕ್ ಬಂದಿದ್ರು. ಇವಾಗ ಬರ್ತಾ ಇದ್ದೀವಿ ನಾವು. ಸಿರಿ, ನಡ್ಕೊಂಡು ಬಾ. ಮನೆಗೆ ಬಂದ ತಕ್ಷಣ ನಮ್ಮ ಪಾಪು ಇನ್ನೊಂದು ರೌಂಡ್ ನಿದ್ದೆ ಸ್ಟಾರ್ಟ್ ಮಾಡಿದ್ಲು. ಮಾತಾಡ್ಸ ಸಿರಿ. ಯಾಕೆ ಒಂಥರ ಬರ್ತಾ ಇದೆ ವಿಡಿಯೋ? ಇಟ್ ಮಾಡ್ದಮ್ಮ, ಮಾಡಿಬಿಡು ಬಿಡ. ಅವಳಿಗೆ ಹೊಟ್ಟೆ ಹಸ್ವಾಗ್ಬಿಟ್ಟೈತೆ ಫುಲ್ಲು. ಅಯ್ಯೋ, ನಾನು ಕುಡಿಯಲ್ಲ, ಹೊಟ್ಟೆ ತುಂಬಿತು ಊಟ ಮಾಡಿದ್ನಲ್ಲ.
ಹೋದ ವರ್ಷ ಲೇಟಾಗಿ ಬಿದ್ದಿತ್ತು ಹಬ್ಬ ಅಲ್ವಾ? 15 ದಿನ ಅಲ್ಲ, ಮೇ ಟೈಮಲ್ಲಿ ಬಿದ್ದಿದ್ದು ಅಲ್ವಾ? ಹೋದ ವರ್ಷ ಬೇಗ ಲೇಟಾಗಿ ಆಗಿತ್ತು. ಈ ವರ್ಷ 2 ತಿಂಗಳು ಬೇಗ ಬಿದ್ದುಬಿಟ್ಟೈತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 1 ವಾರ ಆದಮೇಲೆ ಇಲ್ಲಿಗೆ ಬಂದಿದ್ದು, ಹಂಗಾಗಿ ಚೆನ್ನಾಗಿ ನೆನಪೈತೆ. ಎಲ್ಗೋಯ್ತಿದ್ಯಾ ಸಿರಿ? ಹೈ ಪಾಪ, ಹೇ ಚಿಕ್ಕಮ್ಮನ, ಹೇ ಚಿಕ್ಕಮ್ಮನ, ಬಾ 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 ಬಾ. ಆಯ್ತು ಬಾ. ಏನೋ ಗುಮ್ಚಕ್ಕಿ ಹೋಗ್ಬಿಡ್ತು. ನಮ್ಮ ಸಿರಿ ಅವರು ಏನು ಯಾವತ್ತೂ ಡ್ರಾಯಿಂಗೇ ಮಾಡಿಲ್ಲ ಅನ್ನೋ ಥರ ಇಟ್ಕೊಂಡು ಕೂತವ್ರೆ. ಹಾಂ ಬರೀ ಗ್ರೇಪ್ಸ್ ಬರೀ. ಬರೀರಿ ಆಯಿತು. ಇವಾಗೆಲ್ಲ ರೆಡಿಯಾಗಿದ್ದೀವಿ, ಇನ್ನೇನೋ ಹೋಗಬೇಕು. ನಾನು ಈ ವರ್ಷ ಏನು ಈ ವ್ಲಾಗ್ನ ಮಾಡ್ಕೊಳಕ್ಕೆ ಹೋಗಲ್ಲ. ಲಾಸ್ಟ್ ಇಯರ್ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸುಮ್ಮನೆ ಈ ವರ್ಷ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಳ್ತೀವಿ ಅಷ್ಟೆ. ನಮ್ಮ ಪಾಪು ಮಲ್ಗವಳೆ ತಿರ್ಗ. ಸೆಕೆಂಡ್ ರೌಂಡ್ ಇದು. ಓ ಇಲ್ಲಿ ಮಲಗಿದ್ದಾರೆ. ವಿಕಾಸು ಮಲ್ಗೋನೆ, ಪಾಪಡು ಮಲಗಿದೆ. ಸಿರಿ ಬಾಯಿಗೆ ಇಟ್ಬಿಟ್ಟು ಬರೋಗಿ ಹೋಗೋಣ, ಇಟ್ಬಿಟ್ಟು ಬರೋಗಿ ಹೋಗೋಣ. ಈಗ ಅಲ್ಲಿ ಪೂರ್ವಿ ಅಲ್ಲ ಪುರ್ಸಿ, ಹೆಸರುಗಳು ಕನ್ಫ್ಯೂಸು. ಏನು ಅಂತ ಸ್ಲಿಪ್ಪರ್ ಏನು ಹಾಕೊಂಡು ಹೋಗಂಗಿಲ್ಲ, ಬೇಡ ಹಂಗೆ ಹೋಗೋದು. ಮಾಮಿ ಹತ್ರ ಹೋಗ್ಬೇಕಲ್ಲ, ಒಳಗಡೆ ಬಿಟ್ಬಿಡೋಣ. ಅಪ್ಪ ಹೋಗೈತೆ ಆಲ್ರೆಡಿ ಅಲ್ಲಿ ದೇವಸ್ಥಾನದ ಹತ್ರ. ಬಾ ನಾವು ಹೋಗೋಣ. ಇವರು ಏನು ಕಳ್ತಿದ್ಯಪ್ಪ? ಅಲ್ಲಿಗೆ ಹೋಯ್ತಿದ್ದೀವಲ್ಲ ನಾವು. ಇಟ್ಕೋ, ಇದು ಬೇಡ ಇರು, ಇನ್ನೊಂದು ತಂಬಿಟ್ಟು ತೊಗೊಳ್ತೀನಿ ನಾನು. ಇದನ್ನು ಇಟ್ಕೊಂಡು ನಿಂಗೆ ತಂಬಿಟ್ಟು ಫೋಟೋ ತೆಗಿಯೋಣ ಇರು, ಆಯಿತಾ? ಇಸ್ಕೊಬರೋಗು ಅಕ್ಕನ ಹತ್ರ ಕೊಡು ಶಮಿಕ, ಅದ್ರಲ್ಲಿ 1-2 ಫೋಟೋ ತೆಗಿಯೋಣ. ಆಲ್ರೆಡಿ ಒಂದು ಬಿದೋಗೈತೆ ಡಮಾರು, 5-6 ಸಾವಿರ. ಇಲ್ಲ ಬಿಚ್ಚಿಟ್ಬಿಡಮ್ಮ, ಇಲ್ಲಾಂದ್ರೆ ಮತ್ತೆ ಇವ್ರಪ್ಪ ಅಷ್ಟು ಬಿಗಿಯಾಗಿ ಹಮ್ಕುದ್ರಲ್ಲ. ಹ್ಞೂ ಕೊಂಡಿ ಬಿಚ್ಚೋಗಿಲ್ಲ, ಚೈನೇ ದೊಡ್ಡದಾಗ್ಬಿಟ್ಟೈತೆ. ಬೇಡ ಕರ್ಕೊಂಬ, ಕತ್ತಿಗೆಲ್ಲ ಹಾಕಿದೀವಿ, ಬೇಡಬಾ. ಓಹ್ ಆ ಟೋಪಿ ಬೇರೆ ಹಾಕ್ಬಿಟ್ಟು ಭಾಳ ನನಗೆ ಅನಿಸ್ತವಳು. ಎತ್ಕಮ್ಮ, ಬಿಸಿಲು ಎತ್ಕಮ್ಮ. ಸಿರಿ ಓ ನಿತ್ಕೋ, ಅಲ್ಲಿ ಬಾ, ನಿತ್ಕಮ್ಮ. ನಾನು ಮರ್ತೇ ಬಿಟ್ಟಿದ್ದೀನಿ ನಿನ್ನ. ಅವರಿದ್ರು, ಇವ್ರು ಇರಲಿಲ್ಲ. ಈ ವರ್ಷ ಇವ್ರವ್ರೆ, ರಾಣಿ ಆಂಟಿ ಅವರು ಇಲ್ಲ. ಬಿಡ್ತಾವ್ರ? ಬರೋಷ್ಟೊತ್ತಿಗೆ ನಾವು ಅಲ್ಲೇ ಇರ್ತೀವಿ. ಸಿರಿ ಆ ಥರ ನೀನು ಇಟ್ಕೋತೀಯಾ? ಆ ಥರ ನೀನು ಇಟ್ಕೋತೀಯ? ಅಕ್ಕ ಇಟ್ಕೊಂಡವಳಲ್ಲ ಆ ಥರ. ದೊಡ್ಡವಳಾದ್ಮೇಲೆ ಈಗಲ್ಲ. ಸಮೀಕಕ್ಕ ಗಂಡ ಮನೆಗೆ ಹೋಗೋ ಗಂಟ ಸಮೀಕಕ್ಕ ಇಟ್ಕೊಳ್ಳಿ. ಸಮೀಕಕ್ಕನ ಗಂಡ ಮನೆಗೆ ಕಳಿಸ್ಬಿಟ್ಟು ಆಮೇಲೆ ನೀನು ಇಟ್ಕೊಳ್ಳಿ. ಮಾಡ್ಕೊಂಡು ಬರೋಷ್ಟೊತ್ತಿಗೆಲ್ಲ ನಜ್ಗುಜ್ಜಿ ಮಾಡಕ್ಕೆ ಬಿಟ್ರೋತೆಗೆ ಶ್ರಮ. ಊಟ ಮಾಡ್ಕೊಂಡು ಹೋಗೋಣ. ಏಕೆ ಬಾ, ಅವ್ರ ಅಪ್ಪಂಗೆ ಕೊಡೋಣ. ಅವಳ ಫೋನ್ ಮಾಡ್ತೀನಿ ಬಾ. ಐತೆ ಸೀಟು. ಅವಳನ್ನ ಹೋಗೋ ತನಕನೂ ಎತ್ಕೊಂಡೆ ಇರೋ. ನನ್ನ ತೋರಿಸ್ಬೇಡ, ಹೋಗು ಆ ಕಡೆ. ಹಂಗಾದ್ರೆ ಸುಮ್ಮನೆ ಇರೋದು, ಇಲ್ಲಾಂದ್ರೆ ಇರಲ್ಲ. ಹ್ಞೂ ಸಖತ್ ಉದ್ದಾಗಿ ಉಟ್ಕೊಬಿಟ್ಟು ಸೀರೆ ಸವಾಸ ಅಲ್ಲ. ಹಿಂಗೆ ಹೋಗಿ ದೇವಸ್ಥಾನಕ್ಕೆ ಜಸ್ಟ್ ಹಿಂಗೆ ಬರೋಕ್ಕೆ, ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಜ್ಯುವೆಲರೀಸ್ನೆಲ್ಲ ಹಾಕ್ಕೊಂಡು ಓಲೆನೆಲ್ಲ ಹಾಕ್ಕೊಳ್ಳೋದು, ತೆಗ್ದಿಡೋದೆ ದೊಡ್ಡ ಹಿಂಸೆ. ಹೇಳಿದ್ರು ಕೇಳಲ್ಲ, ಹಾಕೊಳ್ಳಲ್ಲ ಅಂತ ಹೇಳಿದ್ರು. ಒಳ್ಳೆ ಹಿಂಗೆ ಹಿಂಸೆ ಕೊಡ್ತಾರೆ ನಮಗೆ. ನಿಮ್ಮ ಕಡೆನೂ ಹಿಂಗೇನಾ? ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರೆ, ಹಾಕೊಡಿ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಹಿಂಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಎಲ್ಲರೂ ನೋಡ್ತಾರೆ, ಅಲ್ಲಿ ಏನೂ ಇಲ್ಲ ಅನ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು
ಎಲ್ಲ ಈ ಥರ ಎಲ್ಲ ಹಾಕೊಂಡು ಹೋಗ್ಬೇಕು. ನನಗೇನು ಇಷ್ಟನೇ ಆಗಲ್ಲ ಇದೆಲ್ಲ. ಏನು ಮಾಡೋದು, ಇವ್ರು ಹಿಂಸೆಗೆ ಹಾಕೋಬೇಕು. ನನಗಂತೂ ಎಷ್ಟೊತ್ತಿಗೆ ಸ್ಯಾರಿ ತೆಗೆದು ಆ ಕಡೆ ಹಾಕ್ಬಿಡ್ಲೋ ಅನ್ನೋಷ್ಟು ಫುಲ್ಲು ಶೆಕೆಗೆ ಹೊತ್ಕೊ ಆಗ್ತಾನೆ ಇರಲಿಲ್ಲ. ಬಂದ ತಕ್ಷಣ ಪೂಜೆ ಮುಗಿಸಿ ಇವಾಗ ಫುಲ್ ಡ್ರೆಸ್ ಚೇಂಜ್ ಆಗೋದಿಲ್ಲ. ಅಯ್ಯಪ್ಪ ಕೊಡು, ನಿಮ್ಮ ಅಜ್ಜಿ ಬಿಡ್ತದ ನನ್ನ. ಅಯ್ಯೋ ಎಲ್ಲ ಅಮ್ಮ ಕಿಡ್ತಾವಳಲ್ಲಪ್ಪ ಇವಳು. ಏನದೇ ನಾಟ ಸಾಮಾನ ಪಾಪು? ಏನವ ಏನು ಬಿದ್ಬಿಟ್ಟಾ? ಯಾರು ಬೀಳ್ಸಿದ್ದು? ಅಣ್ಣ ಹೊಡೆದ್ನಾ? ನೀನು ಹೊಡಿಯೋಗು, ನೀನು ಹೊಡಿತೀಯಾ? ಹೊಡಿಯೋಗು. ಇಲ್ಲಿ ಒಲೆ ತಗೊಳಕ್ ಬತ್ತಾವಳ, ಅದ್ರ ಮೇಲೆ ಕಣ್ಣು ಇವಳಿಗೆ. ಹಾಂ ಮುಂದೆ ಬತ್ತಾವಳು ನೋಡು ಇವತ್ತು ತಗೊಳಕ್ ಸಲುವಾಗಿ. ತಗಿ ಪಾಪು. ಓ ಉಳ್ ಸೇವೆ ಮಾಡ್ತಾವಳೆ ಪಾಪು. ನೋಡಲ್ ಬಿಡ್ತಾನೆ ಇಲ್ಲ ಅದನ್ನ. ಬಾ ಇಲ್ಲಿ ಅಣ್ಣ ಅವ್ರ ಜೊತೆ ನಿತ್ಕೋ ಬಾ. ಆಮೇಲೆ ನೀನು ಇಲ್ದಂಗೆ ಐತಿಯಾ ಇಲ್ಲಿ, ಬರೀ ಇವ್ರು ಇಷ್ಟದೇ ತೆಗೆದ್ರೆ ಯುಕ್ತ. ಆಮೇಲೆ ದೊಡ್ಡವಳಾದ್ಮೇಲೆ ನೀನು ಮಿಸ್ ಆಯ್ತೀಯ ಆಮೇಲೆ. ಆ ಬಾ ಇಲ್ಲಿ ಪಾಪು ನೋಡು ಹೆಂಗ್ ಕೂತವಳೆ ಯುಕ್ತ. ಹೇಳಿದೆ ಕೇಳಲ್ಲ. ಅಯ್ಯೋ ಬನ್ನಿ ನೀವೇ ಕೂತ್ಕೊಳ್ಳಿ. ಹಾಂ ಅವಳು ದೊಡ್ಡವಳಾದ್ಮೇಲೆ ಮಿಸ್ ಮಾಡ್ಕೊಳ್ಳಿ ಎಲ್ಲಾನು. ನೀವೇ ಕೂತ್ಕೊಳ್ಳಿ ತೆಗೇನ. ಓಹೋ ಏನು ಅದೇನು ದೊಡ್ಡ ಆನೆನಾ? ಇಬ್ರಿಬ್ರು ಹತ್ತಕ್ಕೆ. ಹಾಂ ಹತ್ತು ಹತ್ತು ಬಾ ಹತ್ತು ಹಿಡ್ಕೊಂಡು. ಇವರಿಬ್ರು ಆಯ್ತು ಅಲ್ಲೇ ಎರಡವಲ್ಲ, ಅವನು ಸೇರಿಸ್ಕೊಳ್ಳಿ ಇದೆರಡನ್ನೂ. ಏನಿನ್ನೊಂದು ಸ್ವಲ್ಪ ದಪ್ಪಕ್ಕೆ ಇದ್ದಿದ್ರೆ ಇನ್ನೆಷ್ಟು ಜನ ಹತ್ತಿಸ್ಕೊತಿದ್ರು. ಇಲ್ಲಿ ನೋಡಮ್ಮ ಪಾಪು, ಅಕ್ಕ ಕರಿತಾವಳೆ. ಇಲ್ಲಿ ನೋಡಿ ಸ್ವಲ್ಪ, ಈ ಕಡೆ ನೋಡಿ, ಈ ಕಡೆ ನೋಡಿ ಸ್ವಲ್ಪ, ಈ ಕಡೆ ನೋಡಿ ಸ್ವಲ್ಪ. ವಿಡಿಯೋ ಆಗಿರುತ್ತೆ ಅಷ್ಟೇ. ವಿಡಿಯೋನ ಎಂಡ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಹುಡುಗರು ಏನು ಮನೇಲಿ ಎಲ್ಲರ ಮನೇಲಿ ಇಬ್ಬರಿಬ್ರಿದ್ರು, ಇವಾಗ ಎಲ್ಲ ಸೇರ್ಕೊಬಿಟ್ಟವ್ರೆ ಅಂದ್ಬಿಟ್ಟು ಕುಪ್ರು ಸಾಕ್ಬಿಡ್ತವ್ರೆ ಎಲ್ಲರೂ. ಎಲ್ಲ ಜೇನು ನೋಡ ಮುದ್ಕೊಳಂಗೆ ಮುದ್ಕೊಬಿಟ್ಟವ್ರೆ. ಏಯ್ ಪಾಪು, ಇಲ್ಲಿ ನೋಡೆ ಪಾಪು. ಯಾಕವಾ? ಏನಾಗಲ್ಲ, ಪರವಾಗಿಲ್ಲ ಇರು, ಅಷ್ಟಕ್ಕೆಲ್ಲ ಏನು ಪರವಾಗಿಲ್ಲ. ಇಲ್ಲಳುತ್ತೆ ಇಲ್ಲಳುತ್ತೆ, ಏನಾಗಲ್ಲ ಇರು, ಅಷ್ಟೇ ತಾನೇ. ಬಾಯ್ತು ಬಾ. ಇಲ್ಲ ಇರಪ್ಪ ಅಳ್ಬಾರ್ದು. ಅವ್ರ ಅಪ್ಪಂಗೆ ಹೇಳು, ಬೇರೆ ಬಂದ್ಮೇಲೆ ಹೊಡ್ಸ್ತೀನಿ. ಮದರ್ ಇಂಡಿ ಉಪ್ಪಿಟ್ಟು ಮಾಡ್ತಾವ್ರೆ. ಅಳ್ಬಾರ್ದು ಇರವ ಸನ ಇರೋಳಿಗೆ. ಅಪ್ಪ ಅವ್ರು ಏನು ಮಾಡ್ತಾವ್ರು ನೋಡೋಲಿ.